ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನೆಲ್ಗೆ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಉದಲು, ಇದೊಂದು ಸಿರಿಧಾನ್ಯ, ಇದನ್ನು ಬಳಸ್ಕೊಂಡ್ಬಿಟ್ಟು ವಾಂಗಿಬಾತನ್ನು ಮಾಡೋಣ. ಇಲ್ಲಿ ನೋಡಿ, ನಾನು ಒಂದು 3 ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ. ಅಂದರೆ ಹಸಿರು ಬಣ್ಣದ ಉದ್ದದ ಬದನೆಕಾಯಿ. ಇದನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಒಂದು ಪ್ಯಾನಿಗೆ ಒಂದು 4 ಚಮಚ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಒಂದು 1/4 ಚಮಚ ಜೀರಿಗೆ, 1 ಚಮಚ ಕಡಲೆಬೇಳೆ ಹಾಗೂ ಒಂದು ಅರ್ಧ ಚಮಚ ಚಂದನ ಅವರ ಅರಿಶಿನ ಪುಡಿ. ಈಗ ಇವೆಲ್ಲವನ್ನು ಕೂಡ ಎಣ್ಣೆಯಲ್ಲಿ 1 ನಿಮಿಷ ಈ ಥರ ಫ್ರೈ ಮಾಡಬೇಕು. ಈಗ ಸಾಸಿವೆ ಎಲ್ಲ ಚಟಪಟ ಅಂತ ಅಂದಮೇಲೆ ಇದಕ್ಕೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಒಂದು 4-5 ಕರಿಬೇವನ್ನು ಹಾಕಬೇಕು. ಈಗ ಇದನ್ನು ಕೂಡ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಬೇಕು. ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ನೀಟಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದ ಬದನೆಕಾಯಿನ ನಮ್ಮ ಒಗ್ಗರಣೆಗೆ ಹಾಕಬೇಕು. ಈಗ ಇದನ್ನು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಬದನೆಕಾಯಿ ಸ್ವಲ್ಪ ಸಾಫ್ಟಾಗಿ ಆಗಬೇಕು. ಇಲ್ಲಿ ನಾನಿವತ್ತು ಬರೀ ಬದನೆಕಾಯಿ ಹಾಕಿಬಿಟ್ಟು ವಾಂಗಿಬಾತನ್ನು ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬದನೆಕಾಯಿ ಜೊತೆಗೆ ಈರುಳ್ಳಿ ಕೂಡ ಹಾಕ್ಬಹುದು. ವಾಂಗಿಬಾತಿಗೆ ಡಿಫ್ರೆಂಟ್ ವೆಜಿಟೇಬಲ್ಸ್ ಹಾಕಿ ಕೂಡ ಮಾಡ್ಬೋದು. ಎಕ್ಸಾಂಪಲ್, ಈಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕಿ ಕೂಡ ವಾಂಗಿಬಾತ್ ಮಾಡ್ಬೋದು. ಹಾಗೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಆಲೂಗಡ್ಡೆ ಇವೆಲ್ಲ ಹಾಕಿ ಕೂಡ ವಾಂಗಿಬಾತ್ ಮಾಡ್ಬೋದು. ಇವತ್ತು ನಾನಿಲ್ಲಿ ಸಿಂಪಲ್ಲಾಗಿ ಬರೀ ಬದನೆಕಾಯಿನ ಉಪಯೋಗಿಸ್ಕೊಂಡ್ಬಿಟ್ಟು ವಾಂಗಿಬಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬದನೆಕಾಯಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2 to 3 ಮಿನಿಟ್ಸ್ ಈ ಥರ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು, ಬದನೆಕಾಯಿಯ ಕಲರ್ ಚೇಂಜ್ ಆಗ್ತಾ ಇದೆ. ಲೈಟ್ ಗ್ರೀನಿಂದ ಈಗ ಲೈಟ್ ಬ್ರೌನ್ ಆಗ್ತಾ ಇದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಒಂದು 2 ಚಮಚ ಹುಣಸೆ ಹಣ್ಣಿನ ರಸ, ಟ್ಯಾಮರಿಂಡ್ ಜ್ಯೂಸನ್ನು ಹಾಕಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. 1 ಮಿನಿಟ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಮ್ಮ ಬದನೆಕಾಯಿ ಅರ್ಧ ಅಂಶ ಸಾಫ್ಟ್ ಆಗಿದೆ, ಬೆಂದಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾನು ಸಿರಿಧಾನ್ಯವಾದ ಉದಲುನ ಹಾಕ್ತಾಯಿದ್ದೀನಿ. ವಾಂಗಿಬಾತನ್ನು ಅನ್ನದಿಂದ ಕೂಡ ಮಾಡ್ಬೋದು, ಆದರೆ ಇವತ್ತು ನಾನು ಅನ್ನದ ಬದಲಿಗೆ ಸಿರಿಧಾನ್ಯವಾದ ಉದಲುನ ಹಾಕ್ತಾಯಿದ್ದೀನಿ. ಈಗ ಇಲ್ಲಿ ನಾನು 1 ಲೋಟ ಆಗುವಷ್ಟು ಉದಲು ತೊಗೊಂಡಿದ್ದೀನಿ, ಸುಮಾರು 200 ಗ್ರಾಮ್ಸ್. ಈಗ ಇದನ್ನು ಕೂಡ ನಮ್ಮ ಒಗ್ಗರಣೆಗೆ ಹಾಕಿ ಈಗ ಚೆನ್ನಾಗಿ 2 ಮಿನಿಟ್ಸ್ ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮ್ಮ ವಾಂಗಿಬಾತು ಉದುರಾಗಿ ಸೂಪರಾಗಿ ಆಗುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತೇ ಇರುವ ಹಾಗೆ ಸಿರಿಧಾನ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಉದಲು
ಇದು ಕೂಡ ಒಂದು ಸಿರಿಧಾನ್ಯ. ಇದನ್ನು ಬಳಸ್ಕೊಂಬಿಟ್ಟು ಇವತ್ತು ನಿಮಗೆ ವಾಂಗಿಬಾತನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಮ್ಮ ವಾಂಗಿಬಾತಿಗೆ ಮೇನ್ ಇಂಗ್ರೀಡಿಯೆಂಟ್ ಏನು ಅಂದರೆ ನಾವು ಬಳಸುವ ವಾಂಗಿಬಾತಿನ ಮಸಾಲ ಪೌಡರ್. ಸೊ ಇವತ್ತು ನಾನಿಲ್ಲಿ ಚಂದನದವರ ವಾಂಗಿಬಾತ್ ಮಸಾಲ ಪೌಡರನ್ನ ಉಪಯೋಗಿಸ್ತಾ ಇದ್ದೀನಿ. ಚಂದನದವರ ವಿವಿಧ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತಿದ್ದರೆ ಹಾಗೂ ನಿಮಗೂ ಕೂಡ ಈ ವಾಂಗಿಬಾತ್ ಪೌಡ್ರನ್ನ ಪರ್ಚೇಸ್ ಮಾಡಬೇಕಂತಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪನಿಯ ಡೀಟೇಲ್ಸ್ ಹಾಗೂ ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಲಿಂಕ್ ಇದೆ, ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು. ನಾನೀಗ ಇಲ್ಲಿ 3 ಚಮಚ ಆಗುವಷ್ಟು ಚಂದನದವರ ವಾಂಗಿಬಾತ್ ಪೌಡ್ರನ್ನ ಹಾಕಿದ್ದೀನಿ. ಈಗ ಇದನ್ನು ಕೂಡ 1 ಮಿನಿಟ್ ಚೆನ್ನಾಗಿ ಫ್ರೈ ಮಾಡ್ತೀನಿ. ವಾಂಗಿಬಾತ್ ಪೌಡ್ರನ್ನ ಈ ಥರ ಎಣ್ಣೆಲಿ ಹಾಕಿ ಫ್ರೈ ಮಾಡೋದ್ರಿಂದ ಅದರ ಟೇಸ್ಟು ಇನ್ನೂ ಕೂಡ ಹೆಚ್ಚು ಎನ್ಹ್ಯಾನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ವಾಂಗಿಬಾತ್ ಪೌಡ್ರನ್ನ ಹಾಕಿಬಿಟ್ಟು ಇನ್ನು 1 ಮಿನಿಟ್ ಈ ಥರ ಚೆನ್ನಾಗಿ ನಾನು ಫ್ರೈ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ಈಗ ನಾವು ನೀರನ್ನು ಹಾಕಬೇಕು. ಈಗ 1 ಲೋಟ ಉದಲು ತೊಗೊಂಡಿದ್ದೀವಲ್ಲ, ಇದಕ್ಕೆ ಅದೇ ಲೋಟದಲ್ಲಿ 2 ಲೋಟ ಆಗುವಷ್ಟು ನೀರು, 2 ಕಪ್ಸ್ ಆಫ್ ವಾಟರ್ನ ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಿಮಗೆ ಇದು ನೋಡೋಕ್ಕೆ ನೀರು ವಾಟ್ರಿ ಥರ ಅನಿಸ್ಬೋದು, ಬಟ್ ನಮ್ಮ ಉದುಲು ಈ ನೀರಲ್ಲಿ ಚೆನ್ನಾಗಿ ಬೆಂದ ಮೇಲೆ ಅದು ಉದುರಾಗಿ ಸೂಪರಾಗಿ ಆಗುತ್ತೆ ನಮ್ಮ ವಾಂಗಿಬಾತು. ಈಗ ಇದಕ್ಕೆ 1 ಚಮಚ ಉಪ್ಪು ಹಾಕಿದೆ, ಸಾಲ್ಟ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಈಗ ಇದನ್ನು ಕೂಡ ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಇದನ್ನು ಒಂದು 5 ಮಿನಿಟ್ಸ್ ಮುಚ್ಚಿ ಇಡೋಣ. ಲಿಡ್ಡನ್ನು ಮುಚ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಲಿ, ನಮ್ಮ ಉದುಲು ಚೆನ್ನಾಗಿ ಬೇಯಬೇಕು. ಈಗ 5 ಮಿನಿಟ್ಸ್ ಆಯಿತು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ, ಸೊ ದಟ್ ನಮ್ಮ ಎಲ್ಲ ಉದಲು ಕೂಡ ಚೆನ್ನಾಗಿ ಬೇಯಬೇಕು. ನೀವು ನೋಡ್ಬೋದು ಅದಿನ್ನೂ ಕಂಪ್ಲೀಟಾಗಿ ಬೆಂದಿಲ್ಲ. ಸೊ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ನಾವು ಬೇಯಿಸಬೇಕು. ಈಗ ಮತ್ತೆ ಲಿಡ್ಡನ್ನು ಮುಚ್ಚಿ ಇನ್ನೂ ಒಂದು 10 ಮಿನಿಟ್ಸ್ ಆಗುವಷ್ಟು ಇದನ್ನು ನಾನು ಚೆನ್ನಾಗಿ ಬೇಯಿಸ್ತೀನಿ. ಎಸ್ ಫ್ರೆಂಡ್ಸ್, ಈಗ 10 ಮಿನಿಟ್ಸ್ ಆಯಿತು. ವಾವ್, ನೋಡಿ ನಮ್ಮ ವಾಂಗಿಬಾತ್ ಏನು ಚೆನ್ನಾಗಿ ಪ್ರಿಪೇರ್ ಆಗಿದೆ. ಉದಲು ಕೂಡ ಚೆನ್ನಾಗಿ ಬೆಂದಿದೆ. ನೀವು ನೋಡ್ಬೋದು ಸಾಫ್ಟಾಗಿ ಉದುರಾಗಿ ಸೂಪರಾಗಿದೆ. ಘಮ ಅಂತ ವಾಂಗಿಬಾತಿನ ಪರಿಮಳ ಬರ್ತಾ ಇದೆ. ಈಗ ಇದಕ್ಕೆ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ, ಕೊರಿಯಾಂಡರ್ ಲೀವ್ಸ್. ಈಗ ಇದನ್ನು ಕೂಡ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ. ಎಸ್ ಫ್ರೆಂಡ್ಸ್, ನಮ್ಮ ಉದುಲು ವಾಂಗಿಬಾತ್ ರೆಡಿ ಆಗಿದೆ. ಈ ಸಿಂಪಲಾದ, ಆರೋಗ್ಯಕರವಾದ ಹಾಗೂ ರುಚಿಕರವಾದ ವಾಂಗಿಬಾತ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಮಾಡಿದ ಉದುಲು ವಾಂಗಿಬಾತನ್ನು ಹಾಕಿದ್ದೀನಿ. ನೀವು ನೋಡ್ಬೋದು ಏನು ಸಖತ್ತಾಗಿ ಉದ್ರಾಗಿದೆ ಅಂತ. ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ಆಗಲೇ ಹೇಳಿದಾಗೆ ಚಂದನದ ಪ್ರಾಡಕ್ಟ್ಸಿನ ಮಾಹಿತಿಗೆ ಹಾಗೂ ನಿಮಗೆ ಚಂದನ ಪ್ರಾಡಕ್ಟ್ಸನ್ನು ಬೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಖಂಡಿತ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.